ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಮ್ಮಸ್ ಅಭಿರುಚಿ ಚಾನಲ್. ಇವತ್ತು ನನ್ನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮೊದಲ ತ್ರೈಮಾಸಿಕ ಅವಧಿಯಲ್ಲಿ ಮೊದಲ ಟ್ರೈಮಿಸ್ಟರ್ ಅವಧಿಯಲ್ಲಿ ಯಾವೆಲ್ಲ ಆಹಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಈ ಹಿಂದಿನ ವಿಡಿಯೋದಲ್ಲಿ ಯಾವೆಲ್ಲ ಆಹಾರವನ್ನು ತೆಗೆದುಕೊಳ್ಬಾರ್ದು ಅಂತ ತಿಳಿಸಿದ್ದೆ. ಈ ವಿಡಿಯೋದಲ್ಲಿ ಪ್ರಮುಖವಾಗಿ ನಾವು ತೆಗೆದುಕೊಳ್ಳಬಹುದಾದಂತಹ ಆಹಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಕಿತ್ತಳೆ ಹಣ್ಣಿನ ಪ್ರಯೋಜನವನ್ನು ಕೂಡ ಹೇಳ್ತಾ ಇದ್ದೀನಿ. ಒಂದು ಪುಟ್ಟ ರೆಸಿಪಿಯೊಂದಿಗೆ ಕಿತ್ತಳೆ ಹಣ್ಣನ್ನು ಸೇವನೆ ಮಾಡೋದ್ರಿಂದ, ಆರೆಂಜನ್ನು ನಾವು ಮೊದಲ ತ್ರೈಮಾಸಿಕ ಅವಧಿಯಲ್ಲಿ ಸೇವನೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗತ್ತೆ, ಗರ್ಭಿಣಿ ಸ್ತ್ರೀಯರಿಗೆ ಹಾಗೂ ಮಗುವಿನ ಬೆಳವಣಿಗೆಗೆ ಯಾವ ರೀತಿ ಎಲ್ಲ ಸಹಾಯ ಮಾಡುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ಅದಕ್ಕೂ ಮೊದಲೇ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಆರೆಂಜ್ ಸೀಸನ್ ಕೂಡ ಇರೋದ್ರಿಂದ ತುಂಬ ಜನರಿಗೆ ಡೌಟ್ ಇರುತ್ತೆ, ಆರೆಂಜನ್ನು ತಿನ್ನೋದು ಒಳ್ಳೆಯದಾ ಅಥವಾ ತಿನ್ನಬಾರ್ದಾ ಅನ್ನೋ ಡೌಟ್ಸ್ ಇರುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಆರೆಂಜನ್ನು ತಿನ್ನೋದಂತೂ ತುಂಬಾ ಒಳ್ಳೆಯದು. ಪ್ರೆಗ್ನೆನ್ಸಿ 9 ತಿಂಗಳು ಕೂಡ ತಿನ್ಬೋದು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾರಿಗಾದರೂ ಥಂಡಿ ಶೀತ ಕೆಮ್ಮು ಈ ಥರ ಇದೆ ಅಂತಂದರೆ ಸ್ವಲ್ಪ ಕಂಟ್ರೋಲ್ ಮಾಡಿ, ಬೇಡ. ಹಾಗೇನು ಇಲ್ಲ ಅಂತಂದರೆ ಆರಾಮಾಗಿ ತಗೊಳ್ಬೋದು, ಅದೇನು ತೊಂದರೆ ಆಗೋದಿಲ್ಲ. ಅದರಲ್ಲೂ ಫಸ್ಟ್ ಟ್ರೈಮಿಸ್ಟ್ರಲ್ಲಂತೂ ತುಂಬಾ ಒಳ್ಳೆಯದು. ಯಾಕಂತಂದರೆ ಇದರಲ್ಲಿ ವಿಟಮಿನ್ ಸಿ, ಜಿಂಕ್, ಐರನ್ ಹಾಗೂ ಮೇಯ್ನಾಗಿ ಇದರಲ್ಲಿ ಪಾಲಿಕ್ ಆ್ಯಸಿಡ್ ಇರೋದ್ರಿಂದ ಮಗುವಿಗೆ ಹಾಗೂ ಪ್ರೆಗ್ನೆಂಟ್ ಇರುವಂಥವ್ರಿಗೆ ತುಂಬಾ ಒಳ್ಳೆಯದು. ಆರೆಂಜ್ ತಿಂದರೆ ತುಂಬಾ ಥಂಡಿ ಆಗುತ್ತೆ ಅಂತ ಇರೋರು ತಿನ್ನೋದಕ್ಕೆ ಹೋಗಬೇಡಿ. ಒಂದು ವೇಳೆ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಸಂಜೆ ಟೈಮು, ರಾತ್ರಿ ಟೈಮ್ ತಿನ್ನೋಕ್ಕೆ ಹೋಗಬೇಡಿ. ಹಗಲೊತ್ತಲ್ಲಿ ಆರಾಮಾಗಿ ತಿನ್ಬೋದು. ನಾನಿವತ್ತಿಲ್ಲಿ ಆರೆಂಜನ್ನು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಈ ಮೊದಲೇ ವಿಡಿಯೋದಲ್ಲೇ ಹೇಳಿದ ಹಾಗೆ ಸಕ್ಕರೆಯನ್ನು ಆದಷ್ಟು ಅವಾಯ್ಡ್ ಮಾಡಿ. ನಾನಿಲ್ಲಿ 2 ಆರೆಂಜಿಗೆ ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆಯನ್ನು ಸೇರಿಸ್ಕೊಂಡು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆರೆಂಜನ್ನು ಜ್ಯೂಸ್ ಮಾಡಿಕೊಂಡಾಗ ಕಹಿ ಬರುತ್ತೆ ಅಂತ ತುಂಬ ಜನ ಹೇಳ್ತಿರ್ತಾರೆ. ನಾವೇನು ಮಾಡಬೇಕು ಅಂತಂದರೆ ಇದ್ರ ಬೀಜನೆಲ್ಲ ತೆಗೆದುಬಿಟ್ಟು ಮಿಕ್ಸಿನಲ್ಲಿ 1 ರೌಂಡ್ ಅಥವಾ 2 ರೌಂಡು ಸ್ವಲ್ಪ ಚೆನ್ನಾಗಿ ತಿರ್ಸ್ಕೊಂಡು ಬಿಡಬೇಕು. ತುಂಬ ಮಿಕ್ಸಿನಲ್ಲಿ ರುಬ್ಬೋದಕ್ಕೆ ಹೋಗಬೇಡಿ, ಆವಾಗ ಕಹಿ ಅಂಶ ಬಂದುಬಿಡುತ್ತೆ. ಸ್ವಲ್ಪನೇ ರುಬ್ಕೊಂಡ್ರೆ ಸಾಕು, 1 ನಿಮಿಷದಷ್ಟು ರುಬ್ಕೊಂಡ್ಬಿಟ್ರೆ ಸಾಕಾಗತ್ತೆ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸ್ವಲ್ಪ ಕೂಡ ಕಹಿ ಅಂಶ ಬರೋದಿಲ್ಲ ನೀವು ಈ ರೀತಿಯಾಗಿ ಜ್ಯೂಸ್ ಮಾಡಿಕೊಂಡ್ರೆ. ಆಮೇಲೆ ಇದಕ್ಕೆ ನಾನು ಹಾಲನ್ನು ಸೇರಿಸ್ತಾ ಇಲ್ಲ. ಕೆಲವರು ಹಾಲನ್ನು ಕೂಡ ಸೇರಿಸ್ಕೊಳ್ತಾರೆ. ಒಂದು ವೇಳೆ ಹಾಲನ್ನು ಸೇರಿಸಿದ್ರೆ ಏನಾಗುತ್ತೆ ಅಂತಂದರೆ ಹುಳಿಯ ಅಂಶ ಇರೋದ್ರಿಂದ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ನೀರನ್ನು ಸೇರಿಸ್ಕೊಂಡೆ ಜ್ಯೂಸ್ ಮಾಡಿಕೊಂಡು ತಗೊಳ್ತೀನಿ. ನೀವು ಹೀಗೆ ಮಾಡ್ಕೊಳ್ಬೋದು. ಒಂದು ವೇಳೆ ಹಾಲು ಬೇಕು ಅನ್ನೋ ಅಗತ್ಯ ಇದ್ದರೆ ಮಾತ್ರ ಒಂದು ಸ್ವಲ್ಪ ಸೇರಿಸ್ಕೊಳ್ಬೋದು. ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಇಲ್ಲ ಅಂದರೆ ನೀವು ಹಣ್ಣನ್ನೇ ಹಾಗೆ ಡೈರೆಕ್ಟಾಗಿ ತಗೊಳ್ಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ನೀವು ಹಣ್ಣು ತಿಂದರೂ ಪರವಾಗಿಲ್ಲ, ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಆರೆಂಜನ್ನು ತಗೊಳ್ಳೋದು ತುಂಬಾ ಒಳ್ಳೆಯದು. ಆರೆಂಜ್ ಸೇವನೆಯಿಂದ ಗರ್ಭಿಣಿ ಸ್ತ್ರೀಯರಿಗೆ ಹಾಗೆಯೇ ಮಗುಗೆ ಇಬ್ಬರಿಗೂ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆಯೇ ಬೇಬಿಯ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಸಹಾಯ ಮಾಡುತ್ತೆ. ಕಾನ್ಸ್ಟಿಪೇಷನನ್ನು ಕಂಟ್ರೋಲ್ ಮಾಡುತ್ತೆ. ಹಾಗೆಯೇ ಬ್ಲಡ್ ಪ್ರೆಷರ್ ಲೆವೆಲ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಹಾಗೆಯೇ ಬಾಡಿಲಿ ಡಿಹೈಡ್ರೇಟ್ ಆಗೋದನ್ನು ಇದು ತಡೆಗಟ್ಟುತ್ತೆ. ನಮ್ಮ ಬಾಡಿನಲ್ಲಿ ನೀರಿನ ಅಂಶ ಚೆನ್ನಾಗಿರಬೇಕು. ಹಾಗಿದ್ದಾಗ ನಮಗೆ ಪ್ರೆಗ್ನೆನ್ಸಿ ಪೂರ್ತಿ, ಮಗುವಿನ ಸುತ್ತ ಇರುವಂತಹ ನೀರಿನ ಅಂಶ ಪ್ರೆಗ್ನೆನ್ಸಿ ಪೂರ್ತಿ ಇದು ಚೆನ್ನಾಗಿ ಇರಬೇಕು. ಹೆಚ್ಚು ಕೂಡ ಇರುವ ಹಾಗಿಲ್ಲ, ಕಡಿಮೆ ಕೂಡ ಇರೋ ಹಾಗಿಲ್ಲ. ಈ ನೀರಿನ ಮಟ್ಟವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಜ್ಯೂಸ್ಗಳು ತುಂಬಾ ಹೆಲ್ಪ್ ಮಾಡ್ತವೆ. ಮೇಯ್ನಾಗಿ ಇದು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಮಗುಗೆ ಇರ್ಬೋದು, ಗರ್ಭಿಣಿ ಸ್ತ್ರೀಯರಿಗೆ ಇರ್ಬೋದು, ಇಬ್ಬರಿಗೂ ಕೂಡ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹಾಗಾಗಿ ಇಷ್ಟೊಂದೆಲ್ಲ ಪ್ರಯೋಜನಗಳಿರುವಂತಹ ಆರೆಂಜನ್ನು ನಮ್ಮ ಪ್ರೆಗ್ನೆನ್ಸಿ ಅವಧಿಯಲ್ಲಿ ಮಿಸ್ ಮಾಡ್ದೇ ಉಪಯೋಗಿಸ್ಕೊಳ್ಳೋಣ. ಇವಾಗ ನಾವು ಪ್ರೆಗ್ನೆನ್ಸಿಯ ಅವಧಿಯಲ್ಲಿ, ಅದರಲ್ಲೂ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಯಾವೆಲ್ಲ ಆಹಾರಗಳನ್ನು ತಗೊಳ್ಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಯಾವೆಲ್ಲ ಆಹಾರಗಳನ್ನು ತಿನ್ನಬಾರ್ದು ಅನ್ನೋದನ್ನು ತಿಳ್ಕೊಂಡಿದ್ವಲ್ಲ, ಇವತ್ತು ಯಾವೆಲ್ಲ ಪ್ರಮುಖ ಆಹಾರಗಳನ್ನು ತಿನ್ಬೋದು ಅಂತ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಫಸ್ಟು ನಾವು ತಿಳ್ಕೊಳ್ಬೇಕಾಗಿದ್ದೇನಪ್ಪ ಅಂತಂದರೆ, ನಮಗೆ ನಮ್ಮ ಆಹಾರದಲ್ಲಿ ಪ್ರೋಟೀನ್ ಅಂಶ ಹಾಗೆಯೇ
ಐರನ್, ಕ್ಯಾಲ್ಶಿಯಂ, ಪಾಲಿಕ್ ಆ್ಯಸಿಡ್, ವಿಟಮಿನ್ B12 ಅನ್ನುವಂಥದ್ದು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಮ್ಮ ಬಾಡಿಗೆ ಮತ್ತು ಮಗುವಿನ ಬೆಳವಣಿಗೆಗೆ ಇವಿಷ್ಟು ಅಗತ್ಯ ತುಂಬ ಇರುತ್ತೆ. ಹಾಗನ್ಬಿಟ್ಟು ನಮಗೆ ಪ್ರತಿಯೊಂದು ಆಹಾರನ ತಗೊಳ್ಳುವಾಗ ಇದರಲ್ಲಿ ವಿಟಮಿನ್ ಇದೆಯಾ, ಪ್ರೋಟೀನ್ ಇದೆಯಾ, ಐರನ್ ಇದೆಯಾ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ಗೂಗಲ್ ಮಾಡಿಕೊಂಡೇ ತಿನ್ನೋದಕ್ಕೆ ಆಗೋದಿಲ್ಲ. ಆ ಥರದ್ದೆಲ್ಲ ಸಾಧ್ಯತೆಗಳು ತುಂಬಾ ಕಡಿಮೆ. ಹಾಗನ್ಬಿಟ್ಟು ನಾವು ಇಂತಹ ವಿಷಯಗಳನ್ನು ನೆಗ್ಲೆಕ್ಟ್ ಕೂಡ ಮಾಡಬಾರ್ದು. ಇವೆಲ್ಲ ವಿಷಯಗಳು, ಇವೆಲ್ಲ ವಿಟಮಿನ್ಸ್ಗಳಾಗಿರ್ಬೋದು, ಪ್ರೋಟೀನ್ಸ್ಗಳಾಗಿರ್ಬೋದು, ನಮಗೆ ತುಂಬಾ ಇಂಪಾರ್ಟೆಂಟ್. ನಾವು ಇವೆಷ್ಟನ್ನು ಕೂಡ ಪ್ರೆಗ್ನೆನ್ಸಿ ಅವಧಿಯಲ್ಲಿ ತಗೊಳ್ಳೇಬೇಕು. ಹಾಗಾಗಿ ಯಾವೆಲ್ಲ ಆಹಾರಗಳನ್ನು ತಗೊಂಡ್ರೆ ಇದಿಷ್ಟು ಅಂಶಗಳು ಒಳಗೊಂಡಿರುತ್ತೆ, ಇವೆಲ್ಲ ಕವರ್ ಆಗುತ್ತೆ ಅಂತ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಹಾಲನ್ನು ಹೆಚ್ಚಾಗಿ ತಗೊಳ್ಬೋದು. ಹಾಲನ್ನು ಹಾಗೆಯೇ ಡೈರೆಕ್ಟಾಗಿ ಕುಡಿಬೋದು, ಅಥವಾ ಯಾವುದಾದ್ರೂ ಪ್ರೋಟೀನ್ ಪೌಡ್ರ್ ಹಾಕ್ಕೊಂಡು ಮನೆಯಲ್ಲೇ ಮಾಡಿರುವಂತಹ ಅಥವಾ ಡಾಕ್ಟ್ರ್ ಸಜೆಸ್ಟ್ ಮಾಡಿರುವಂತಹ ಪ್ರೋಟೀನ್ ಪೌಡ್ರ್ ಹಾಕ್ಕೊಂಡು ಬೇಕಾದರೆ ಹಾಲನ್ನು ನೀವು ಕುಡಿಬೋದು. ಊಟಕ್ಕೂ ಹಾಲನ್ನು ಹಾಕ್ಕೊಂಡು ಊಟ ಮಾಡುವಂತಹ ರೂಢಿ ಇದ್ದರೆ ಆ ಥರನೂ ಕೂಡ ಮಾಡ್ಕೊಳ್ಬೋದು. ಕ್ಯಾಲ್ಶಿಯಂ ಇದರಲ್ಲಿ ಚೆನ್ನಾಗಿ ಇರೋದ್ರಿಂದ ಹಾಲಲ್ಲಿ ನೀವು ಹಾಲನ್ನು ಆರಾಮಾಗಿ ತಗೊಳ್ಬೋದು. ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುವಂತಹ ಸಮಸ್ಯೆ ಇರುತ್ತೆ, ಅಂಥವರು ಡಾಕ್ಟ್ರ್ ಸಜೆಷನನ್ನು ತಗೊಂಡು ಆಮೇಲೆ ಕುಡಿಬೋದು. ಆಮೇಲೆ ಒಮೆಗಾ 3 ಫ್ಯಾಟಿ ಇರುವಂತಹ ಸೀ ಫುಡ್ಗಳನ್ನು ತಿನ್ಬೋದು. ಸೀ ಫುಡ್ಡನ್ನು ತಿನ್ನುವಾಗ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಸೀ ಫುಡ್ಡಲ್ಲಿ ಫಿಶ್ ಅಂತ ಬಂದಾಗ ಸ್ವಲ್ಪ ನಂಜಿನಂಶ ಇರುವಂತಹ ಫಿಶ್ಗಳಿರುತ್ತೆ. ನಾವು ನಮ್ಮ ಕಡೆ ಬಂಗಡೆ ಮೀನು ಅಂತ ಹೇಳ್ತೀವಿ. ಈ ಮೀನಲ್ಲಿ ಸ್ವಲ್ಪ ನಂಜಿನಂಶ ಇರೋದ್ರಿಂದ ತಿನ್ನೋದಕ್ಕೆ ಕೊಡೋದಿಲ್ಲ. ನಿಮ್ಮ ಕಡೆ ಎಲ್ಲ ಈ ಫಿಶ್ಗೆ ಯಾವ ಥರ ಹೆಸರಿಟ್ಟು ಕರೀತಾರೆ ಗೊತ್ತಿಲ್ಲ. ಒಂದು ಸಲ ಹಿರಿಯರೊಟ್ಟಿಗೆ ಕೇಳ್ಕೊಳ್ಳಿ. ನಂಜಿರುವಂತಹ ಮೀನುಗಳನ್ನ ತಿನ್ನಬೇಡಿ, ಅದರ ಹೊರತಾಗಿ ಬೇರೆ ಎಲ್ಲ ಮೀನುಗಳನ್ನು ತಿನ್ಬೋದು. ಏಡಿನ ತಿನ್ನಬಾರ್ದು. ಕ್ರ್ಯಾಬ್ಸ್ ಅಂತ ಹೇಳ್ತೀವಲ್ಲ, ಇದನ್ನು ಕೂಡ ತಿನ್ನಬೇಡಿ. ಇದು ಕೂಡ ನಂಜಿನಂಶವನ್ನು ಮತ್ತು ಹೀಟಿನಂಶವನ್ನು ಜಾಸ್ತಿ ಹೊಂದಿರೋದ್ರಿಂದ ತಿನ್ನಬಾರ್ದು ಅಂತ ಹೇಳ್ತಾರೆ. ಇನ್ನು ತರಕಾರಿಯ ವಿಷಯಕ್ಕೆ ಬಂದರೆ ಹಾಗಲಕಾಯಿ, ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ, ಗೆಣಸು ಈ ರೀತಿಯ ಫುಡ್ಗಳು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಬೇಡ. ಯಾಕಂದರೆ ಇದೆಲ್ಲ ಸ್ವಲ್ಪ ಹೀಟ್ ಆಗುವಂತಹ ತರಕಾರಿಗಳಾಗಿರೋದ್ರಿಂದ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಈ ತರಕಾರಿಗಳು ಬೇಡ. ಅದು ಬಿಟ್ಟು ಇನ್ನೆಲ್ಲ ತರಕಾರಿನೂ ತಿನ್ಬೋದು. ಬದನೆಕಾಯಿ ಬೇಡ, ಬದನೆಕಾಯಿ ಕೂಡ ತುಂಬ ನಂಜಿರುತ್ತೆ. ಹಾಗೆಯೇ ಹಸಿಮೆಣಸು ಕೂಡ ಬೇಡ, ಇದು ನಮ್ಮ ಬಾಡಿಯನ್ನು ತುಂಬ ಹೀಟ್ ಮಾಡುವಂಥದ್ದು. ಅದು ಬಿಟ್ಟು ಇನ್ನು ಎಲ್ಲ ತರಕಾರಿಗಳನ್ನು ಆಲ್ಮೋಸ್ಟ್ ಆಲ್ ತಿನ್ಬೋದು. ಟೊಮೆಟೊ ಸ್ವಲ್ಪ ಜಾಸ್ತಿ ತಿಂದರೆ ಒಳ್ಳೆಯದು. ಇನ್ನು ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆ ತಿನ್ನಿ, ಶುಂಠಿ ಕೂಡ ಸ್ವಲ್ಪ ಕಡಿಮೆ ತಿನ್ನಿ. ಯಾಕಂದರೆ ಶುಂಠಿ ಕೂಡ ನಮ್ಮ ಬಾಡಿಯನ್ನು ಹೀಟ್ ಮಾಡುವಂಥದ್ದು. ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿನ್ನಿ. ನಂಜಿರುವಂತಹ ಯಾವುದೇ ತರಕಾರಿಯನ್ನು ಅಥವಾ ಯಾವುದೇ ಆಹಾರ ಪದಾರ್ಥಗಳನ್ನು, ನಂಜಿರುವಂಥ ಆಹಾರ ಪದಾರ್ಥಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ಹಣ್ಣಿನ ವಿಷಯಕ್ಕೆ ಬಂದರೆ ನೀವು ಆ್ಯಪಲ್ಲು, ದಾಳಿಂಬೆ, ಆರೆಂಜು, ಪೇರಳೆ ಹಣ್ಣು, ಎಲ್ಲ ರೀತಿಯ ಹಣ್ಣುಗಳನ್ನು ತಿನ್ಬೋದು. ಪಪ್ಪಾಯ ಮತ್ತು ಅನಾನಸ್ ಹಣ್ಣುಗಳನ್ನು ಹೊರತುಪಡಿಸಿ. ಪಪ್ಪಾಯ ಮತ್ತು ಅನಾನಸ್ ಹಣ್ಣನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಒಂದು ಪೀಸ್ ಸಮೇತ, ಫಸ್ಟ್ ಟ್ರೈಮಿಸ್ಟ್ರಲ್ಲಿ 1 ಪೀಸ್ ಸಮೇತ ತಿನ್ನಬೇಡಿ ಅಂತ. ಮಿಕ್ಕಿರೋ ಹಾಗೆ ಎಲ್ಲ ಹಣ್ಣುಗಳನ್ನು ತಿನ್ಬೋದು. ತುಂಬ ಥಂಡಿ ಆಗುತ್ತೆ ಅಂತ ಅನ್ನೋರು, ನಮಗೆ ಕೋಲ್ಡ್ ಬಾಡಿ, ಥಂಡಿ ಆಗುತ್ತೆ, ಗಂಟ್ಲು ಕಟ್ಟುತ್ತೆ ಅನ್ನೋ ಈ ಥರ ಸಮಸ್ಯೆ ಇರೋರು ಸೀಬೆ ಹಣ್ಣನ್ನು, ಪೇರಳೆ ಹಣ್ಣನ್ನು ಅವಾಯ್ಡ್ ಮಾಡಿ. ಆಮೇಲೆ ಫಸ್ಟ್ ಟ್ರೈಮಿಸ್ಟ್ರ್ ಆದಮೇಲೆ ನೀವು ಧಾರಾಳವಾಗಿ ತೊಗೊಳ್ಬೋದು. ಇನ್ನು ಡಯಾಬಿಟಿಕ್ ಇರುವಂಥವರು ಕಲ್ಲಂಗಡಿ ಹಣ್ಣನ್ನು ತಿನ್ನೋದಕ್ಕೆ ಹೋಗಬೇಡಿ. ಕರ್ಬೂಜ ಹಣ್ಣು, ಈ ಥರ ಹಣ್ಣೆಲ್ಲ ತಿನ್ಬೋದು. ಡ್ರೈ ಫ್ರೂಟ್ಸ್ ವಿಚಾರಕ್ಕೆ ಬಂದರೆ ಸ್ವಲ್ಪ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಅದನ್ನು ಕಡಿಮೆ ಮಾಡಿ ಬಾದಾಮಿನ ಧಾರಾಳವಾಗಿ ತೊಗೊಳ್ಬೋದು. ಗೋಡಂಬಿ ಬೇಡ, ಸ್ವಲ್ಪ ಹೀಟ್ ಆಗುತ್ತೆ ಬಾಡಿಗೆ. ಹಾಗಾಗಿ ಮಿಕ್ಕಿದ ಹಾಗೆ ವಾಲ್ನಟನ್ನು ತೊಗೊಳ್ಬೋದು. ಬೇರೆ ಎಲ್ಲ ಫಸ್ಟ್ ಟ್ರೈಮಿಸ್ಟ್ರ್ ಆದ ನಂತರ ನೀವು ಆರಾಮಾಗಿ ಡ್ರೈ ಫ್ರೂಟ್ಸನ್ನು ತಿನ್ಬೋದು. ಇನ್ನು ಬಾಯ್ಲರ್ ಚಿಕನನ್ನು ಯಾವುದೇ ಕಾರಣಕ್ಕೂ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ತಿನ್ನಬೇಡಿ. ಬಾಯ್ಲರ್ ಚಿಕನ್ ಅನ್ನುವಂಥದ್ದು ಸ್ವಲ್ಪ ನಮ್ಮ ಬಾಡಿನ ಹೀಟ್ ಮಾಡುವಂಥದ್ದೇ, ಹಾಗಾಗಿ ತಿನ್ನಬೇಡಿ. ಮೇಕೆ ಮಟನ್ ಕೂಡ ಅಷ್ಟೊಂದು ಬೇಡ ಫಸ್ಟ್ ಟ್ರೈಮಿಸ್ಟ್ರಲ್ಲಿ. ಕುರಿ ಮಟನನ್ನು ಧಾರಾಳವಾಗಿ ತಿನ್ಬೋದು. ಫಿಶನ್ನು ತಿನ್ಬೋದು, ನೀವು ನಾಟಿ ಕೋಳಿನ ತಿನ್ಬೋದು. ಹಾಗೆಯೇ ಬಾಯ್ಲ್ಡ್ ಎಗ್, ಚೆನ್ನಾಗಿ ಬೇಯಿಸಿರುವಂತಹ ಮೊಟ್ಟೆಯನ್ನು ತಿನ್ನಬೇಕು. ಎಲ್ಲೋ ಭಾಗ ಬೇಡ. ಫಸ್ಟ್ ಟ್ರೈಮಿಸ್ಟ್ರಲ್ಲಿ ನೀವು ಮೊಟ್ಟೆಯ ಬಿಳಿ ಭಾಗವನ್ನು ಮಾತ್ರ ತಿನ್ನಿ. ಯಾವುದೇ ಕಾರಣಕ್ಕೂ ಅರ್ಧಂಬರ್ಧ ಬೇಯಿಸ್ಕೊಂಡು ತಿನ್ನಬೇಡಿ. ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡೇ ನೀವು ತಿನ್ನಬೇಕು. ನೀವು ಯೂಶ್ವಲಿ ಒಂದು 15 ನಿಮಿಷ ಮೊಟ್ಟೆನ ಬೇಯಿಸ್ತೀರಿ ಅಂತಂದರೆ ಇನ್ನೂ ಒಂದು 5 ನಿಮಿಷ ಜಾಸ್ತಿ ಬೇಯಿಸಿದ್ರೂ ಪರವಾಗಿಲ್ಲ. ಚೆನ್ನಾಗಿ ಕುಕ್ ಮಾಡಿಕೊಂಡೇ ತಿನ್ನಬೇಕು. ಆಮೇಲೆ ಲಿವರನ್ನು ತಿನ್ನೋಕೆ ಹೋಗಬೇಡಿ. ಚಿಕನ್ ಲಿವರ್ ಆಗಿರ್ಬೋದು, ಮಟನ್ ಲಿವರ್ ಆಗಿರ್ಬೋದು, ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಬೇಡ. ಇನ್ನು ಸೊಪ್ಪಿನ ವಿಷಯಕ್ಕೆ ಬಂದರೆ ಚಕ್ಕೋತ ಸೊಪ್ಪನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಮತ್ತು ಉಳಿದ ಹಾಗೆ ಎಲ್ಲ ಸೊಪ್ಪುಗಳನ್ನು ತಿನ್ಬೋದು ನೀವು. ದಂಟಿನ ಸೊಪ್ಪಾಗಿರ್ಬೋದು, ಸಬ್ಬಸಿಗೆ ಸೊಪ್ಪು, ಹರವೆ ಸೊಪ್ಪು, ಈ ರೀತಿ ಎಲ್ಲ ಸೊಪ್ಪುಗಳನ್ನು ತಿನ್ಬೋದು. ಕರಿಬೇವು, ಕೊತ್ತಂಬರಿ ಸೊಪ್ಪು ಯೂಶ್ವಲಿ ನಾವು ಮನೆಯಲ್ಲಿ ಡೈಲಿ ಬಳಸುವಂಥದ್ದು.
ಮತ್ತೆಲ್ಲ ಸೊಪ್ಪುಗಳನ್ನು ಆರಾಮಾಗಿ ತಿನ್ಬೋದು, ಏನು ತೊಂದರೆ ಇಲ್ಲ. ಕರಿಬೇವಿನ ಸೊಪ್ಪನ್ನು ನಾವು ಆದಷ್ಟು ಹೆಚ್ಚಾಗಿ ತಿನ್ನಬೇಕು. ನಾವು ಊಟದ ಸಮಯದಲ್ಲಿ ನಾರ್ಮಲ್ ಇರುವಾಗ ಏನು ಮಾಡ್ತೀವಿ ಅಂತಂದರೆ ಪಕ್ಕಕ್ಕೆ ಎತ್ತಿಟ್ಬಿಡ್ತೀವಿ. ಆದರೆ ನೀವು ಪ್ರೆಗ್ನೆನ್ಸಿ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ತಿನ್ನೋದಕ್ಕೆ ಒಂಥರ ಆದರೆ ಊಟದ ಮಧ್ಯದಲ್ಲೇ ಸೇರಿಸ್ಕೊಂಡು, ನಿಮಗೆ ಗೊತ್ತಾಗದೇ ಇರೋ ಥರನೇ ಮಧ್ಯದಲ್ಲೇ ಸೇರಿಸ್ಕೊಂಡು ಅಗದು ತಿಂದುಬಿಡಿ. ಯಾಕಂದರೆ ಇದು ಮಗುವಿನ ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಕರಿಬೇವನ್ನು ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡಬೇಡಿ. ಇನ್ನು ನೀರನ್ನು ಚೆನ್ನಾಗಿ ಕುಡಿಬೇಕು. ಆದಷ್ಟು ನೀರನ್ನು ಕುದಿಸಿ ಆರಿಸಿ ಕುಡಿಯೋದು ಒಳ್ಳೆಯ ಅಭ್ಯಾಸ. ಒಂದು ವೇಳೆ ನಿಮಗೆ ಈ ಬಿಸಿ ನೀರಿನ ಅಭ್ಯಾಸ ಇಲ್ಲ ಅಂತಂದರೆ ತಣ್ಣೀರೇ ಕುಡಿಯೋದು ಅಂತಂದರೆ ಫ್ರಿಜ್ ವಾಟರ್ ಬೇಡ, ನಾರ್ಮಲ್ ವಾಟ್ರನ್ನು ನೀವು ಆರಾಮಾಗಿ ಕುಡಿಬೋದು. ಯಾವುದೇ ಕಾರಣಕ್ಕೂ ನೀವು ಶುದ್ಧ ನೀರನ್ನೇ ಕುಡಿಬೇಕು. ನೀರನ್ನು ತುಂಬ ಕಾಯಿಸಿ ಕುಡಿಬೇಡಿ, ತುಂಬ ಬಿಸಿ ನೀರನ್ನು ಕುಡಿಬೇಡಿ. ಆದಷ್ಟು ಸ್ವಲ್ಪ ತಣಸಿನೇ ಕುಡೀರಿ. ತುಂಬ ಬಿಸಿ ಬಿಸಿ ನೀರು ಕುಡಿಯೋದ್ರಿಂದ ನಿಮ್ಮ ಮಗುವಿನ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ತುಂಬ ಬಿಸಿ ನೀರನ್ನ ಕುಡಿಬಾರ್ದು. ಹಾಗೆಯೇ ಫ್ರಿಜ್ ವಾಟ್ರನ್ನು ಕೂಡ ಕುಡಿಬಾರ್ದು, ಅಷ್ಟು ಕೋಲ್ಡ್ ಕೂಡ ಕುಡಿಬಾರ್ದು. ನೀವು ಒಂದು ತಣ್ಣೀರೇ ಕುಡಿದು ನಿಮಗೆ ಏನೂ ಆಗಲ್ಲ, ಕೋಲ್ಡ್ ಆಗಲ್ಲ ಅಥವಾ ಅಲರ್ಜಿ ಈ ಥರ ಏನೂ ಆಗೋದಿಲ್ಲ ಅಂತಂದರೆ ನೀವು ತಣ್ಣೀರನ್ನು ಧಾರಾಳವಾಗಿಯೂ ಕುಡಿಬೋದು. ಹಾಗೆಯೇ ನಿಮಗೆ ನೀರನ್ನು ಕುದಿಸಿ ಆರಿಸಿ ಕುಡಿಯೋ ಅಭ್ಯಾಸ ಇತ್ತಂದರೆ ಹಾಗೆಯೇ ಕುದಿಸಿ ಆರಿಸಿ ಕುಡಿದ್ರೆ ತುಂಬ ಒಳ್ಳೆಯದು. ನೀರನ್ನು ಮಾತ್ರ ಚೆನ್ನಾಗಿ ಕುಡೀರಿ. ಯಾಕಂದರೆ ನಮಗೆ ಮಿನಿಮಮ್ ನಾವು 2 ಲೀಟ್ರ್ ನೀರಾದರೂ ತಗೊಳ್ಳೇಬೇಕು. ಅದಕ್ಕೂ ಕಡಿಮೆ ಯಾವುದೇ ಕಾರಣಕ್ಕೂ ತಗೊಳ್ಬೇಡಿ. ಇನ್ನು ಮಿಕ್ಕಿದಾಗಿ ನಾವು ಜ್ಯೂಸು ಮತ್ತು ಅದು ಇದು ಕುಡಿತಾ ಇರ್ತೀವಲ್ಲ, ಹಾಗಾಗಿ ಕನಿಷ್ಠ ಪಕ್ಷ 2 ಲೀಟ್ರ್ ನೀರಾದರೂ ನೀವು ಕುಡಿಲೇಬೇಕು. ಇವಿಷ್ಟು ಇವತ್ತಿನ ಪ್ರಮುಖ ಅಂಶಗಳಾಗಿತ್ತು. ನಾವು ಏನೆಲ್ಲ ತಗೊಳ್ಬಹುದು ಪ್ರೆಗ್ನೆನ್ಸಿ ಅವಧಿಯಲ್ಲಿ ಅನ್ನುವಂಥದ್ದಾಗಿತ್ತು. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇವತ್ತಿನ ಇನ್ಫಾರ್ಮೇಷನ್ ಕೂಡ ತಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಯಾರಿಗೆಲ್ಲ ಈ ವಿಡಿಯೋ ಉಪಯೋಗ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ. ನನ್ನ ಚಾನಲನ್ನು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಳ್ಳೆ ರೆಸಿಪಿ ಹಾಗೆಯೇ ಉಪಯುಕ್ತ ಆಗುವಂತಹ ಗರ್ಭಿಣಿ ಸ್ತ್ರೀಯರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.